ಸ್ನೇಹಿತರೆ, ಬೀಳಲಿರುವ ಮುತ್ತುಗಳ ಸರಣಿ ಶೀರ್ಷಿಕೆಯಲ್ಲಿ ಈಗ ನಾವು ತಿಳ್ಕೊಳ್ಳೋಣ ಬಾಲನ್ಯಾಯ ಕಾಯ್ದೆನಲ್ಲಿ ಯಾವ ಮಕ್ಕಳುಗಳನ್ನ ದತ್ತು ತಗೊಳ್ಬೋದು, ಯಾರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ಅನಾಥ ಅಥವಾ ಪರಿತ್ಯಜಿಸಲ್ಪಟ್ಟ ಅಥವಾ ಜೈವಿಕ ಪೋಷಕರಿಂದ ಅಥವಾ ಮಗುವಿನ ವಾರಸುದಾರರಿಂದ ಮಗು ನಮಗೆ ಸಾಕಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದಕ್ಕೆ ಬೇಕಾದ ಮೂಲವಾದ ಕಾರಣಗಳನ್ನು ಕೊಟ್ಟು ಮಕ್ಕಳ ಕಲ್ಯಾಣ ಸಮಿತಿಯ ಮುಖೇನ ದತ್ತು ಸಂಸ್ಥೆಗಳಿಗೆ ಮಗುವನ್ನು ಒಪ್ಪಿಸಿದ್ದಂಥ ಸಂದರ್ಭದಲ್ಲಿ ಆ ಮಗು ಒಪ್ಪಿಸಿದ ನಂತರ 2 ವರ್ಷದ ಒಳಗಡೆ ಆದರೆ 2 ತಿಂಗಳುಗಳ ಕಾಲಾವಕಾಶದ ನಂತರ, ಹಾಗೆ 2 ವರ್ಷದ ನಂತರ ಮಕ್ಕಳುಗಳಿಗೆ 4 ತಿಂಗಳುಗಳ ಕಾಲಾವಕಾಶದ ನಂತರ ಮಕ್ಕಳ ಕಲ್ಯಾಣ ಸಮಿತಿಯವರು ದತ್ತು ಮುಕ್ತ ಅಂತ ಹೇಳಿ ಒಂದು ಆದೇಶ ಪತ್ರನ ಕೊಡ್ತಾರೆ. ಸೊ ಈ ಆದೇಶ ಪತ್ರ ನೀಡಿದ ನಂತರ ಮಾತ್ರ ಈ ಮಕ್ಕಳುಗಳನ್ನು ನಾವು ದತ್ತಕಕ್ಕೆ ನೀಡಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಯಾರ್ಯಾರು ಮಗುನ ದತ್ತು ತಗೊಳ್ಬೋದು, ಎಲ್ಲರೂ ತಗೊಳಕ್ ಸಾಧ್ಯನಾ? ಅದಕ್ಕೆ ನಮ್ಮ ಬಾಲನ್ಯಾಯ ಕಾಯ್ದೆ ಹಾಗೂ ಕಾರ್ಯನಿಯಮಾನುಸಾರದಲ್ಲಿ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಮಾಡಿದ್ದಾರೆ. ಅದು ಮಗು ಮತ್ತೆ ದತ್ತು ತಗೊಳ್ಳೋ ಪೋಷಕರ ಇಬ್ಬರಿಗೂ ಸಹ ಒಳ್ಳೆಯದಾಗುವ ಒಂದು ಯೋಚನೆಯಿಂದ ಈ ಒಂದು ನಿಯಮಗಳನ್ನು ಮಾಡಿದ್ದಾರೆ. ಯಾರು ದತ್ತು ತಗೊಳಕ್ಕೆ ಅರ್ಹರು? ಯಾವುದೇ ಒಂದು ದಂಪತಿಗಳು ಮಗುಳನ್ನ ದತ್ತು ತಗೋಬೇಕು. ದಂಪತಿಗಳು ಅಂದರೆ ಅವರ ಮಗುವಿನ ಮತ್ತು ಅವರ ದತ್ತು ತಗೊಳ್ಳುವ ಪೋಷಕರ ವಯಸ್ಸು ಕನಿಷ್ಠ 25 ವರ್ಷಗಳ ಅಂತರ ಇರಬೇಕು ಅಂತ ಮಾಡಿದ್ದಾರೆ. ಹಾಗೆ ಅವರು ಸ್ಟೇಬಲ್ ಮ್ಯಾರಿಡ್ ಲೈಫ್ ಇರಬೇಕು. 2 ವರ್ಷ ಅವರು ಸಕ್ಸಸ್ಫುಲ್ ಆಗಿ ವೈವಾಹಿಕ ಜೀವನನ ನಡೆಸಿರಬೇಕು. ಹಾಗೆ ದತ್ತು ತಗೊಳ್ಳುವಂಥ ದಂಪತಿಗಳು ಮಾನಸಿಕವಾಗಿ, ದೈಹಿಕವಾಗಿ ಮತ್ತೆ ಆರೋಗ್ಯಕರವಾಗಿರಬೇಕು. ಅವ್ರಿಗೆ ಯಾವುದೇ ಒಂದು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರಬಾರ್ದು. ಆದರೂ ಅದು ಅಲ್ಲದೆ ಮಗುಗೆ ಯಾವುದೇ ಒಂದು ಅವರಿಂದ ಸೋಂಕು ಹರಡುವಂಥದ್ದು, ಫಾರ್ ಎಕ್ಸಾಂಪಲ್ ಒಂದು ಲೈಂಗಿಕ ರೋಗದಿಂದ ಟರ್ಮಿನಲ್ ಸ್ಟೇಜ್ ಆಫ್ ಇಲ್ನೆಸ್ ಅಲ್ಲಿದ್ದರೆ ಅವರು ದತ್ತು ತಗೊಳ್ಳೋಕ್ಕೆ ಅರ್ಹರಲ್ಲ. ಹಾಗೆ ಒಂಟಿ ಪೋಷಕರಾಗಿದ್ದು ಸಹ ದತ್ತು ತಗೊಳ್ಬೋದು. ಒಂಟಿ ಪೋಷಕರಾಗಿದ್ದಲ್ಲಿ ಹೆಂಗಸರುಗಳು ಅವರು ಗಂಡು ಇಲ್ಲ ಹೆಣ್ಣು ಮಗುನ ಆಯ್ಕೆ ಮಾಡ್ಕೋಬೋದು. ಆದರೆ ಒಂಟಿ ಗಂಡಸರಾಗಿದ್ದಂಥವರು ಬರೀ ಗಂಡು ಮಕ್ಕಳುಗಳನ್ನು ಮಾತ್ರ ದತ್ತು ತಗೊಳಕ್ಕೆ ಸಾಧ್ಯ, ಅವರಿಗೆ ಹೆಣ್ಣು ಮಕ್ಕಳುಗಳನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮುಂದೆ ಅವ್ರಿಗೆ ಎಕ್ಸ್ಪ್ಲಾಯ್ಟೇಷನ್ ಆಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಈ ರೀತಿ ಒಂದು ನಿಯಮಗಳನ್ನು ಮಾಡಿದ್ದಾರೆ. ಸೊ ಈ ಥರ ಇದ್ದಾಗ ಯಾರಾದರೂ ಒಬ್ಬರು ಡೈವರ್ಸಿ ಇರ್ತಾರೆ, ಅಂದರೆ ಅವರು ವಿಚ್ಛೇದನ ಪಡೆದಿರ್ತಾರೆ, ಆಗ ಕೋರ್ಟ್ ನ್ಯಾಯಾಲಯದಿಂದ ಅವರು ವಿಚ್ಛೇದನ ಪತ್ರನ ಪಡ್ಕೊಂಡಿರಬೇಕು. ಸೊ ಈ ಎಲ್ಲ ಒಂದು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಾವು ನೋಡ್ತೀವಿ. ಅಂಥವ್ರು ಎಲಿಜಿಬಲ್ ಇರ್ತಾರೆ ಪೇರೆಂಟ್ಸು, ಅವರಿಗೆ ನಾವು ದತ್ತುಗೆ ನಾವು ಪ್ರಪೋಸ್ ಮಾಡ್ಬೋದು. ದತ್ತು ಕಾನೂನಾತ್ಮಕವಾಗಿ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈಗ ಮುಂದಿನ ಶೀರ್ಷಿಕೆಯಲ್ಲಿ ನಾನು ಹೇಳ್ತೀನಿ ಹೇಗೆ ಮಗುನ ದತ್ತು ತಗೊಳ್ಳೋಕ್ಕೆ ರಿಜಿಸ್ಟ್ರೇಷನ್ ನೋಂದಣಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.